ಹರಿ ಓಂ ತತ್ಸತ್. ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನ ಸದೃಶಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಂ ಅಚಲಂ ಸರ್ವಧಿ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ಶ್ರೀ ವಿದ್ಯಾಂ ಜಗತಾಂ ಧಾತ್ರಿಂ ಸರ್ಗಸ್ಥಿತಿ ಲಯೇಶ್ವರಿಂ ನಮಾಮಿ ಲಲಿತಾಂ ನಿತ್ಯಾಂ ಮಹಾತ್ರಿಪುರಸುಂದರೀಂ. ನಾವೆಲ್ಲರೂ ಕೂಡ ಬಹಳ ಕಾಲದಿಂದ ನಿರೀಕ್ಷೆ ಮಾಡ್ತಾ ಇದ್ದಂಥ ಆದಿಚುಂಚನಗಿರಿ ವಿಶ್ವವಿದ್ಯಾನಿಲಯದ ಬೆಂಗಳೂರಿನ ಕ್ಯಾಂಪಸ್ ಇವತ್ತು ಲೋಕಾರ್ಪಣೆಗೊಂಡಂಥ ಈ ಪವಿತ್ರ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ಆರಾಧ್ಯ ದೈವ ಯೋಗಿ ಪದ್ಮಭೂಷಣ ಜಗದ್ಗುರು ಡಾಕ್ಟರ್ ಶ್ರೀ ಬಾಲಗಂಗಾಧರನಾಥ್ ಮಹಾಸ್ವಾಮೀಜಿಯವರ ದಿವ್ಯ ಚೇತನಕ್ಕೆ ಮನಸ ನಮಿಸಿ, ಪರಂಪೂಜ್ಯ ಶ್ರೀ ಪರಮಾತ್ಮಾನಂದ ಮಹಾಸ್ವಾಮೀಜಿಯವರ ಸನ್ನಿಧಿಯಲ್ಲಿ, ಮಾದಾರ ಚೆನ್ನಯ್ಯ ಮಹಾಸ್ವಾಮೀಜಿಯವರಲ್ಲಿ ಮತ್ತು ಬಹು ವಿಶೇಷವಾಗಿ ಇಂದು ದೆಹಲಿಯಿಂದ ಬಂದು ಹಳ್ಳಿಯಲ್ಲಿರ್ತಕ್ಕಂಥ ವಿಶ್ವವಿದ್ಯಾನಿಲಯದ ಬೆಂಗಳೂರಿನ ಈ ಕ್ಯಾಂಪಸ್ಸನ್ನು ದೇಶಕ್ಕೆ ಲೋಕಾರ್ಪಣೆ ಮಾಡಿದಂಥ ಅಮಿತ್ ಶಾಜಿ ಅವರನ್ನು ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ಸ್ಮರಿಸಿಕೊಂಡು, ವೈದ್ಯಕೀಯ ಶಿಕ್ಷಣ ಹಳ್ಳಿಗೂ ಕೂಡ ತಲುಪಬೇಕು ಅಂತಕ್ಕಂತಹದ್ದು ಮೋದಿಜಿಯವರ ಮತ್ತು ಅಮಿತ್ ಶಾಜಿಯವರ ಕನಸು. ಅದಕ್ಕೆ ಪೂರಕವಾಗಿ ಆದಂಥ ಈ ಒಂದು ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಅವರ ಉಪಸ್ಥಿತಿಯನ್ನು ಗೌರವಿಸಿ, ರಾಜ್ಯ ಸರ್ಕಾರದಲ್ಲಿ 2 ಬಾರಿ ಮುಖ್ಯಮಂತ್ರಿಗಳಾಗಿ ಬಡವರ ಧ್ವನಿಯಾಗಿ ಸೇವೆಯನ್ನು ಮಾಡಿ ಪ್ರಸ್ತುತ ಕೇಂದ್ರ ಸರ್ಕಾರದ ಮಂತ್ರಿಯಾಗಿರ್ತಕ್ಕಂಥ ಪ್ರೀತಿಯ ಕುಮಾರಸ್ವಾಮಿಯವರೇ, ಶರಣ್ ಪ್ರಕಾಶ್ ಪಾಟೀಲ್ರವರಿದ್ದಾರೆ, ಅಶೋಕ್ ರವರಿದ್ದಾರೆ, ಸೋಮಣ್ಣ ಅವರಿದ್ದಾರೆ, ಸುಧಾಕರ್ ಅವರೇ, ವಿಶ್ವನಾಥ್ ರವರೇ, ಶ್ರೀನಿವಾಸಯ್ಯ ಅವರೇ, ವೇದಿಕೆಯಲ್ಲಿ ವೈಸ್ ಚಾನ್ಸಲರ್ ಅಂಡ್ ದ ಡೀನ್ ಆಫ್ ದ ಯೂನಿವರ್ಸಿಟಿ, ಸುಕ್ಷೇತ್ರ ಆದಿಚುಂಚನಗಿರಿ ಮಹಾಸಂಸ್ಥಾನದ ವಿವಿಧ ಜಿಲ್ಲೆಗಳ ಎಲ್ಲ ಸ್ವಾಮೀಜಿಯವರ ಉಪಸ್ಥಿತಿ ಇದೆ. ಪ್ರೀತಿಯ ಭಕ್ತರೇ, ಮಾಧ್ಯಮ ವೃಂದದವರೇ, ಆಸ್ತಿಕ ಮಹಾಶಯರೇ, ಈಗಾಗಲೇ ಲೋಕಾರ್ಪಣೆಗೊಂಡಂಥ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗಿಗಳಾಗಿದ್ದೇವೆ. ಇಂದು ಆದಿಚುಂಚನಗಿರಿ ವಿಶ್ವವಿದ್ಯಾನಿಲಯದ ಮುಂದುವರಿದ ಭಾಗ ಕೇವಲ ಕಟ್ಟಡಗಳನ್ನು ಕಟ್ಟುವ ಭಾಗ ಅಲ್ಲ. ಇದು ಜನಗಳ ಮನಸ್ಸನ್ನು ಬೆಸೆಯುವಂಥ ಕಾರ್ಯ ಮತ್ತು ಜನಗಳಿಗೆ ಬೇಕಾಗಿರ್ತಕ್ಕಂಥ ವಿದ್ಯೆ ಮತ್ತು ಆರೋಗ್ಯವನ್ನು ಕೊಡ್ತಕ್ಕಂಥ ಒಂದು ಸೌಭಾಗ್ಯದ ಕಾರ್ಯಕ್ರಮ ಇದು ಆಗಿದೆ. 1974 ಸುಮಾರಿಗೆ ನಮ್ಮ ಪೂಜ್ಯ ಗುರುಗಳಾಗಿದ್ದಂತಹವರು ಸರಿಯಾದ ಆರೋಗ್ಯ ಸಿಗದಲೇ, ತಪಾಸಣೆ ಮಾಡಿಕೊಳ್ಳಿಕ್ಕೆ ಆಗದಲೇ ಆ ದೇಹವನ್ನು ಬಿಟ್ಟ ಸಂದರ್ಭದಲ್ಲಿ ನಮ್ಮ ಪೂಜ್ಯ ಗುರುಗಳಿಗೆ ಒಂದು ಸಂಕಲ್ಪ ಆಯಿತು. ಅದು ಕಾರಣ BG ನಗರದ ಫಸ್ಟ್ ಹಾಸ್ಪಿಟಲ್ ಆ್ಯಂಡ್ ಮೆಡಿಕಲ್ ಕಾಲೇಜ್ ಅಸ್ತಿತ್ವಕ್ಕೆ ಬರಲಿಕ್ಕೆ ಸಾಧ್ಯ ಆಯಿತು. ನಂತರದಲ್ಲಿ ಮತ್ತೆ ಕೆಂಗೇರಿ ಭಾಗದಲ್ಲಿ BGS Global Institute of Medical Science and the hospital came into existence. Again it is to serve and to cater the health service to the rural part of that area. ಮತ್ತೆ ವಿಶ್ವವಿದ್ಯಾನಿಲಯ ಈ ಭಾಗದಲ್ಲಿ ಇದನ್ನು ನಗರೂರು ಅಂತ ಕರಿತೇವೆ. ನಗರ ಅಂದರೆ ಸಿಟಿ, ಊರು ಅಂದರೆ ವಿಲೇಜು. ಇಟ್ ಈಸ್ ನೀದರ್ ಎ ಸಿಟಿ ನಾರ್ ಎ ವಿಲೇಜ್, ಸೊ ರೈಟ್ಲಿ ಆಪ್ಟ್ಲಿ ಇಟ್ ಈಸ್ ನೇಮ್ಡ್ ಆಸ್ ಎ ನಗರೂರು. ಇಂತಹ ಒಂದು ಭಾಗದಲ್ಲಿ ನಮ್ಮ ಭಕ್ತರುಗಳಿಗೆ, ಈ ಭಾಗದಲ್ಲಿರ್ತಕ್ಕಂಥ ಭಕ್ತರುಗಳಿಗೆ, ನಾಗರಿಕರಿಗೆ ಆರೋಗ್ಯ ಮತ್ತು ವಿದ್ಯೆ ಸಿಗಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಪೂಜ್ಯ ಗುರೂಜಿಯವರ ಸಂಕಲ್ಪ ಮತ್ತು ನಿಮ್ಮೆಲ್ಲರ ಅಭಿಪ್ಸೆಯಂತೆ ಈ ವ್ಯವಸ್ಥೆ ಅಸ್ತಿತ್ವಕ್ಕೆ ಬರಲಿಕ್ಕೆ ಸಾಧ್ಯ ಆಯಿತು. ಅದಕ್ಕಾಗಿ ಪೂಜ್ಯ ಗುರುಗಳ ಆಶೀರ್ವಾದವನ್ನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಈ ಸಂದರ್ಭದಲ್ಲಿ ಅಮಿತ್ ಶಾಜಿಯವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದದ್ದು ನಮಗೆ ಬಹಳಷ್ಟು ಸಂತೋಷ ಇದೆ. ಅವರನ್ನು ಕಂಡರೆ ಇಡೀ ನಾಡು ಗೌರವಿಸುತ್ತೆ. ಕಾರಣ ಅವರಲ್ಲಿರ್ತಕ್ಕಂಥ ಒಂದು ಶಕ್ತಿ.
ಅವರ ಶಕ್ತಿ ಇರ್ಬೋದು, ಬೇರೆಯವರ ಶಕ್ತಿ ಇರ್ಬೋದು. ಶಕ್ತಿ ಎಲ್ಲಿಂದ ಬರುತ್ತೆ ಅಂತಂದರೆ, ದ ಸಿಂಪಲ್ ಅಂಡರ್ಸ್ಟ್ಯಾಂಡಿಂಗ್ ಹೌ ಒನ್ ಕ್ಯಾನ್ ಡಿರೈವ್ ದ ಎನರ್ಜಿ ಆಫ್ಟರ್ ಹ್ಯಾವಿಂಗ್ ಸೀನ್ ಅಮಿತ್ ಶಾಜಿ. ಒನ್ ಹೂ ಈಸ್ ಗೋಯಿಂಗ್ ಟು ಎನ್ರೂಟೆಡ್ ಡೀಪ್ಲಿ into the culture of the country, one such person is going to derive the energy by default. ಹಣ್ಣು ಹೇಗೆ ಕೊಡುತ್ತೆ, ಮರ ನೆರಳನ್ನು ಹೇಗೆ ಕೊಡುತ್ತೆ, ಹೂವನ್ನು ಹೇಗೆ ಕೊಡುತ್ತೆ ಅಂತಂದರೆ, ಆ ಮರದ ಬೇರುಗಳು ಆಳವಾಗಿ ಭೂಮಿಯಲ್ಲಿ ಇರೋದ್ರಿಂದ. ಸಿಮಿಲರ್ಲಿ, if you have to get fruit, flowers and the best of the best out of the tree, the way how it is rooted deeply into the soil, similarly, if we too are deeply rooted into the culture of our country, we too are going to derive the energy the way how we has been getting the energy. ಒಂದು ಮಾತು ಅವರನ್ನು ನೋಡಿದಾಗ, ತುಂಬ ಸನಿಹದಿಂದ ನೋಡಿದಾಗ ನೆನಪಾಗುತ್ತೆ. ಗೀತೆಯಲ್ಲಿ 700 ಶ್ಲೋಕಗಳಿದ್ದಾವೆ. ಎಷ್ಟು? 700 ಶ್ಲೋಕಗಳು. ಕೊನೆಯ ಒಂದು ಶ್ಲೋಕ ಉಂಟು. ಎಲ್ಲ ಮಾತುಗಳನ್ನು ವೇದವ್ಯಾಸರ ಮಾತಿನ ಹಾಗೆ ವಿಸ್ತರಿಸಿದ ಮೇಲೆ ಧೃತರಾಷ್ಟ್ರನಿಗೆ ಸಂಜೆಯ ಒಂದು ಮಾತನ್ನ ಕೊನೆಯ ಮಾತು ಹಾಗೆ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀಹಿ ವಿಜಯ ಭೂತಿ ಧ್ರುವ ನೀತಿರ್ ಮತಿರ್ಮಮ. ಸಂಜೆಯ ಹೇಳಿದ ಕೊನೆಯ ಮಾತು ಭಗವದ್ಗೀತೆಯಲ್ಲಿ. ಏನದರ ಅರ್ಥ? ನಮ್ಮ ಬದುಕಿಗೆ ಸಂಪತ್ತು ಬೇಕು ಅಂತ ಬಯಸ್ತೇವೆ. ನಾವು ಕೈಗೊಂಡ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಯಶಸ್ಸು ಮತ್ತು ವಿಜಯ ಸಿಗಲಿ ಅಂತ ಬಯಸ್ತೇವೆ. ಮತ್ತು ನಾವು ಕೈಗೊಂಡ ಯಾತ್ರೆಯಲ್ಲಿ ಸತತವಾಗಿರ್ತಕ್ಕಂಥ ಪ್ರೋಗ್ರೆಸ್ ಆ್ಯಂಡ್ ಪ್ರಾಸ್ಪರಿಟಿ ವಿ ಎಕ್ಸ್ಪೆಕ್ಟ್. ಮತ್ತು ನೀತಿಗಳು ಸಮಾಜದಲ್ಲಿ ಎಸ್ಟಾಬ್ಲಿಷ್ ಆಗಬೇಕು ಅಂತ ಬಯಸ್ತೇವೆ. ಒನ್ ಹೂ ಹ್ಯಾಸ್ ಬೀನ್ ಆಸ್ಪೈರಿಂಗ್ ಟು ಹ್ಯಾವ್ ದ ವೆಲ್ತ್ ಇನ್ ದ ಲೈಫ್, ಒನ್ ಹೂ ಈಸ್ ಗೋಯಿಂಗ್ ಟು ಡಿಸೈರ್ ಫಾರ್ ದ ವಿಕ್ಟರಿ, one who is going to seek the prosperity and the progress in the country or one's own life, and one who wants to have the morality and the ethics and the values to be established in the society. How it is going to happen? Sanjay's statement says, one who is going to be like a yogi Krishna. If you are going to be yogi like a Krishna without acting, these things are not going to be established. Along with Krishna, who is a yogi, epitome of knowledge and the wisdom and the enlightenment, only when you have Arjuna, who has the bow, which is nothing but the valor and the courage and the energy, only when these two are going to be embedded, these two are going to be blended, only then we can expect. ಆಗ ಮಾತ್ರ ನಾವು ಸಂಪತ್ತನ್ನು, ವಿಜಯವನ್ನು, ಮೌಲ್ಯಗಳನ್ನು ಜಗತ್ತಿನಲ್ಲಿ ಸ್ಥಾಪನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಓವರ್ ಇಯರ್ ಅಮಿತ್ ಶಾಜಿ ಈಸ್ ಸೋ ಡಿವೋಟೆಡ್ ಅಂಡ್ ದ ಮ್ಯಾನ್ ಆಫ್ ಸ್ಪಿರಿಚುಯಾಲಿಟಿ. ಹ್ಯಾವಿಂಗ್ ಸೀನ್ ಹಿಮ್ ಕ್ವೈಟ್ ಕ್ಲೋಸ್ಲಿ, he has all the maryada respect to the culture and the spirituality of our country. Being deeply rooted into the culture, also he knows how to act. Ideas are going to rule the world true. If these ideas are not going to be sown, if these ideas are not going to be fostered, what is the use of having the best seeds? Being a man of action, Amit Shah ji has been respecting the culture, religion and the spirituality of the country, so he has been deriving that energy from the very root of our culture. What actually culture is going to give? Culture ಏನು ಕೊಡುತ್ತೆ ನಮಗೆ? ಒಬ್ಬ ವ್ಯಕ್ತಿ ಹೇಳ್ತಾನೆ, if my personality and identity is going to be respected in the society, I should have the culture. At physical level, at mental level, at cultural level, at intellectual level, at the spiritual level, if one has that culture, he is going to be distinguished from person to person. Being one such man of culture, man of spirituality, man of nationalism, he has been deriving that energy, so he has been working relentlessly for the unity of our country. Once again, I am thanking for his presence. ಮತ್ತೊಮ್ಮೆ ಅವರ ಉಪಸ್ಥಿತಿಯನ್ನು ಈ ಸಂದರ್ಭದಲ್ಲಿ ಗೌರವಿಸಿ, ಮಾನ್ಯ ವೈದ್ಯಕೀಯ ಶಿಕ್ಷಣ ಸಚಿವರು ಈ ಆಸ್ಪತ್ರೆ ಮತ್ತು ಕಾಲೇಜಲ್ಲಿ ಬರಲಿಕ್ಕೆ ಬಹುವಾಗಿ ಶ್ರಮಿಸಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಅವರು ಬಂದದ್ದು, ಸೋಮಣ್ಣನವರು ಬಂದದ್ದು
ಕುಮಾರಸ್ವಾಮಿ ಅವರು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಗೆ ಕೊಡ್ತಾ ಇರ್ತಕ್ಕಂಥ ಒಂದು ಕಾಂಟ್ರಿಬ್ಯೂಷನ್ ಇನ್ ದ ರೈಟ್ ಡೈರೆಕ್ಷನ್ ಆಫ್ ಅಮಿತ್ ಶಾಜಿ ಆ್ಯಂಡ್ ಮೋದಿಜಿ ಈಸ್ ಎಕ್ಸಿಂಪ್ಲರಿ. And all these personalities have come here to witness and to inaugurate this program. Thanking all the people, those who have come, particularly our Amit Shah ji, who has been nurturing and fostering the culture and the spirituality of our country. ಕೊನೆಯದಾಗಿ ನಮ್ಮ ದೇಶದ ಸಂಸ್ಕೃತಿ ಯಾಕೆ ಉಳಿಬೇಕು ಅಂತಂದರೆ, ಸ್ವಾಮಿ ವಿವೇಕಾನಂದ ಲಾಂಗ್ ಎಗೋ ಒಂದು ಮಾತನ್ನು ಹೇಳಿದರು, ಇಫ್ ಇಂಡಿಯಾ ಲೀವ್ಸ್ who dies, if India dies, who lives? ಭಾರತ ಉಳಿದರೆ ಅಳಿಯುವರಾರು, ಭಾರತ ಅಳಿದರೆ ಉಳಿಯುವರ್ಯಾರು? ಅಂದರೆ ಭಾರತವನ್ನು ಜ್ಞಾನದ ಸಂಕೇತವಾಗಿರ್ತಕ್ಕಂಥ ಇಡೀ ಜಗತ್ತಿಗೆ ಜ್ಯೋತಿಯ ಸ್ವರೂಪದಲ್ಲಿರ್ತಕ್ಕಂಥ ನಮ್ಮ ಭಾರತ ಉಳಿಬೇಕು. ಭಾರತ ಉಳಿಬೇಕು ಅಂತಂದ್ರೇನು? ಶತಮಾನಗಳಿಂದ ಬಂದಿರತಕ್ಕಂಥ ಜ್ಞಾನವನ್ನು ನಾವು ಉಳಿಸ್ಬೇಕಾಗುತ್ತೆ. ಅಂತಹ ಜ್ಞಾನ ಪರಂಪರೆ ಉಳಿದದ್ದೇ ಆದರೆ ನಮ್ಮ ನಾಡು ಜಗತ್ತಿಗೆ ಬೆಳಕಾಗುತ್ತೆ. ಇಲ್ಲಿ ಈ ಒಂದು ಕ್ಯಾಂಪಸ್ನಲ್ಲಿ ಆಯುರ್ವೇದಿಕ್ ಕಾಲೇಜ್ ಮತ್ತು ಆಸ್ಪತ್ರೆ ಇದೆ, ಅಲೋಪತಿ ಕಾಲೇಜ್ ಮತ್ತು ಆಸ್ಪತ್ರೆ ಇದೆ. ಇಲ್ಲಿ ಕಾಲೇಜು ನೆಪ ಮಾತ್ರ. ಕಾಲೇಜುಗಳ ಮುಖಾಂತರ ಇಲ್ಲಿ ಇರ್ತಕ್ಕಂಥ ಡಾಕ್ಟರ್ಸ್ಗಳ ಮುಖಾಂತರ ಈ ಭಾಗದ ನಮ್ಮ ರೋಗಿಗಳನ್ನು ಜನಗಳನ್ನು ಟ್ರೀಟ್ ಮಾಡಲಿಕ್ಕೆ ಅವಕಾಶ ಆಗುತ್ತೆ. ಒಂದು ಸಲ ಅಮಿತ್ ಶಾಜಿಯವರು ಹೇಳಿದರು, ಅನ್ಲೆಸ್ ವಿ ಇಂಟಗ್ರೇಟ್ both our ancient system of medicine and the education along with the modern medicine, if it is not going to be integrated, future is going to be very difficult. ಒಂದು ಕಡೆ ಆಯುರ್ವೇದವನ್ನು ನಾವು ಸಪೋರ್ಟ್ ಮಾಡಬೇಕು, ಇನ್ನೊಂದು ಕಡೆ ಮಾಡರ್ನ್ ಇದನ್ನು ಕೂಡ ಸಪೋರ್ಟ್ ಮಾಡಬೇಕು. ದಿಸ್ ಈಸ್ ದ ವಿಷನ್ ವಿಚ್ ವಾಸ್ ಗಿವನ್ ಬೈ ಹಿಮ್. ಆಸ್ ದ ರಿಸಲ್ಟ್ ದಿ ಸಿಸ್ಟಮ್ ಈಸ್ ರಿಯಲೈಸ್ಡ್ ಓವರ್ ಇಯರ್. ಪೂಜ್ಯ ಗುರು ಬಾಲ ಗಂಗಾಧರ ಮಹಾಸ್ವಾಮೀಜಿಯವರ ಕನಸು ಇವತ್ತು ಸಾಕಾರಗೊಂಡಿದೆ. ಇದರ ಸೌಲಭ್ಯವನ್ನು ತಾವೆಲ್ಲರೂ ಕೂಡ ಉಪಯೋಗಿಸಿಕೊಳ್ಳಿಕ್ಕೆ ಇಂದು ವ್ಯವಸ್ಥೆ ಲೋಕಾರ್ಪಣೆಗೊಂಡಂಥ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ವೇದಿಕೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಶ್ರೀಮಠದ ಆಶೀರ್ವಾದವನ್ನು ಹೇಳ್ತಾ, ಅಮಿತ್ ಶಾಜಿಯವರು ಬಂದು ಈ ಕಾರ್ಯಕ್ರಮವನ್ನು ನೆರವೇರಿಸಿ ಈ ವ್ಯವಸ್ಥೆಯನ್ನು ಲೋಕಾರ್ಪಣೆ ಮಾಡಿ ಕೊಟ್ಟದ್ದಕ್ಕೆ ಮತ್ತೊಮ್ಮೆ ಅವರಿಗೆ ಧನ್ಯವಾದಗಳನ್ನು ಹೇಳಿ ನಾನು ಮಾತುಗಳನ್ನ ಮುಗಿಸ್ತೇನೆ. ಜೈ ಶ್ರೀ ಗುರುದೇವ್.